ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗಲಾದ್ರೂ ನೀವು ಇನ್ನೊಬ್ಬರನ್ನ ಪ್ರೀತಿಸ್ತೀರಾ ಅನ್ನೋ ವಿಚಾರ ಹೇಳ್ಬೇಡ ಪ್ಲೀಸ್. ಆದ್ರೆ ಆದಷ್ಟು ಬೇಗ ನೀವು ಯಜಮಾನ್ರಿಗೆ ಹೇಳಬೇಕಿಲ್ಲ ಅಂದ್ರೆ ನಾನು ಹೇಳ್ತೀನಿ ಮೇಡಮ್. ನಾನಿವಾಗ ಯಾವುದ್ರ ಬಗ್ಗೆ ಅಂತ ಯೋಚನೆ ಮಾಡಲಿ? ನನ್ನ ಜೀವನದಲ್ಲಿ ಏನೇನು ನಡೀತಾ ಇದೆ? ಮನೆಯವ್ರು ಎಲ್ರಿಗೂ ನಿಜ ಹೇಳಬೇಕು ಅಂತ ಸುಬ್ಬು ನನಗೆ ಟೈಮ್ ಕೊಟ್ಟಿದ್ದಾನೆ. ಈ ಕಡೆ ಆ ಶ್ರೀವಲ್ಲಿ ವಿಜಯಾಂಬಿಕೆ ಜೊತೆ ಸೇರಿಕೊಂಡು ನನ್ನನ್ನು ಮತ್ತು ಸುಬ್ಬನ ದೂರ ಮಾಡೋದಕ್ಕೆ ಏನೇನೋ ಪಿತೂರಿ ಮಾಡ್ತಾ ಇದ್ದಾಳೆ. ಇನ್ನೊಂದು ಕಡೆ ಅಮ್ಮನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮನಸ್ಸು ಹಾತೊರಿತಾ ಇದೆ. ಅಷ್ಟಕ್ಕೂ ನನಗೆ ತಾಳಿ ತಂದ್ಕೊಟ್ಟವ್ರು ಯಾರು? ಅವ್ರನ್ನ ವಿಜಯಾಂಬಿಕಾ ಯಾಕೆ ಕೂಡ ಹಾಕಿದ್ಲು? ಅವ್ರು ಇವಾಗ ಎಲ್ಲಿದ್ದಾರೆ? ಅಮ್ಮ ಇದ್ದಾರೆ ಅಂತ ನನ್ನ ಮನಸ್ಸು ಹೇಳುತ್ತೆ, ಆದರೆ ಅವ್ರು ಎಲ್ಲಿದ್ದಾರೆ? ಅವ್ರನ್ನ ನಾನು ಸೇರೋದು ಯಾವಾಗ? ಅವ್ರು ಸಿಕ್ಕಿದ್ಮೇಲೆ ನೀವು ಯಾಕೆ ನನ್ನ ಇಷ್ಟು ದಿನ ದೂರ ಇಟ್ಟಿದ್ರಿ ಅಂತ ಅವ್ರು ಕೇಳೋದು ಯಾವಾಗ? ಅವ್ರ ಮಡ್ಲಲ್ಲಿ ಮಲಗಿ ಮನಸ್ಫೂರ್ತಿಯಾಗಿ ಅಳೋದು ಯಾವಾಗ? ನನ್ಗೆ ಏನ್ ಮಾಡಲಿ, ಯಾವುದ್ರ ಬಗ್ಗೆ ಯೋಚನೆ ಮಾಡಲಿ, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಮೇಡಮ್ ಅವರೇ, ಯಾಕೊಂಥರ ಇದ್ದೀರಾ? ಏನಾಯ್ತು? ನಾನು ಗಮನಿಸ್ತಾನೆ ಇದ್ದೀನಿ, ಯಜಮಾನ್ರ ಮನೆಯಿಂದ ಬಂದ್ಮೇಲೆ ನೀವು ಸುಬ್ಬು ತುಂಬಾ ಮಂಕಾಗಿದ್ದೀರಾ. ಖುಷಿಯಾಗಿರ್ಬೇಕಾಗಿರೋ ಸಮಯದಲ್ಲಿ ನೀವ್ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಮನೆಯವರೆಲ್ಲ ಸೇರ್ಕೊಂಡು ನಿಮ್ಮ ಮದ್ವೆನ ಮತ್ತೆ ಮಾಡಬೇಕು, ಅದನ್ನೆಲ್ಲ ಕಣ್ ತುಂಬ್ಕೋಬೇಕು ಅನ್ಕೊಂಡಿದೀವಿ. ಆದ್ರೆ ನೀವು ಮಾತ್ರ ಯಾವಾಗ್ಲೂ ಮಂಕಾಗಿರ್ತೀರಾ. ಏನಾಯ್ತು? ಏನಿಲ್ಲ, ಅದಕ್ಕೆ ಸುಮ್ಮನೆ ಏನೋ ಯೋಚನೆ ಬಂತು ಅಷ್ಟೆ. ಶ್ರಾವಣಿ ಮೇಡಮ್ ಅವರೇ, ನೀವು ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮನೆಯೇ ಬದಲಾವಣೆ ಮಾಡಿಬಿಟ್ಟಿದ್ದೀರಾ. ನಾವೆಲ್ಲ ತುಂಬ ಖುಷಿಯಾಗಿದ್ದೀವಿ. ಅಂದಮೇಲೆ ನಿಮ್ಮನ್ನು ಖುಷಿಯಾಗಿಟ್ಕೊಳ್ಳೋ ಜವಾಬ್ದಾರಿ ನಮ್ಮದು. ನೋಡಿ, ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಅದನ್ನು ನನ್ನ ಹತ್ರ ಹೇಳ್ಕೊಳ್ಳಿ. ಹೇಳ್ಕೊತೀನಿ. ಅದಕ್ಕೆ ಎಂಥ ಸಂದರ್ಭ ಬಂದರೂ ನೀವೆಲ್ಲರೂ ನನ್ನ ಜೊತೆ ಆಗಿರ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸಮಯ ಬಂದಾಗ ನಾನು ಏನೇ ಇದ್ರೂ ಹೇಳ್ಕೊತೀನಿ. ಆದರೆ ಸದ್ಯಕ್ಕೆ ನನಗಂಥ ಯಾವ ಸಮಸ್ಯೆನೂ ಇಲ್ಲ. ಹಾಗಾದರೆ ಸರಿ, ಇನ್ನು ಮುಂದೆ ಯಾವತ್ತೂ ನೀವು ಬೇಜಾರು ಮಾಡ್ಕೋಬಾರ್ದು. ಯಾವಾಗಲೂ ನಗ್ನಗ್ತಾ ಇರಬೇಕು. ಎಲ್ಲಿ ನಗಿ ನೋಡೋಣ. ಹಾ, ಹಾಗೆ. ಈಗ ನೋಡಿ, ಮಹಾಲಕ್ಷ್ಮಿ ಥರ ಕಾಣಿಸ್ತಿದ್ದೀರಾ. ಇಲ್ಲ, ನಾನು ಹೀಗಿರಬಾರ್ದು. ನಾನು ಹೀಗಿದ್ರೆ ಮನೇಲಿ ಎಲ್ಲರೂ ಅನುಮಾನ ಪಡ್ತಾರೆ. ನನ್ನ ನಗು ನೋಡಿ ಮನೇಲಿ ಎಲ್ಲರೂ ಸಂತೋಷ ಪಡ್ತಾರೆ ಅನ್ನುವಾಗ ಮನೆಯವ್ರ ಸಂತೋಷಕ್ಕೋಸ್ಕರನಾದರೂ ನಾನು ನಗ್ನಗ್ತಾ ಇರಬೇಕು. ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಉತ್ತರ ಸಿಗಲ್ಲ. ಸಮಸ್ಯೆಗಳನ್ನ ನಾನು ಸ್ವಲ್ಪ ಕೂಲಾಗಿ ತಗೋತೀನಿ, ಆಗಲೇ ಅದನ್ನು ಎದುರಿಸೋಕ್ಕಾಗೋದು. ಸೊ ನಾನು ಇನ್ನು ಮುಂದೆ ನಗ್ನಗ್ತಾ ಇರಬೇಕು. Show